ಹಾಳು ಬಾವಿಗೆ ಬಿದ್ದು 12 ವರ್ಷದ ಬಾಲಕಿ ದಾರುಣ ಸಾವು. ಕಟ್ಟಿಗೆ ತರಲು ಹೋದ ಬಾಲಕಿ ಮರಳಿ ಬಂದದ್ದು ಹೆಣವಾಗಿ. ಬಾವಿಗೆ ಕಲ್ಲು ಹಾಕುತ್ತಾ ಆಟವಾಡುವ ವೇಳೆ ನಿಯಂತ್ರಣ ತಪ್ಪಿ ಬಾವಿಗೆ ಬಿದ್ದ ಬಾಲಕಿ ಆಯಿಷಾ. ಕಂಪ್ಲಿಯ ಸರ್ಕಾರಿ ಪಶು ಆಸ್ಪತ್ರೆಯ ಹಿಂಭಾಗದಲ್ಲಿ ಇರುವ ಹಳೆಯ ಬಾವಿಗೆ ಬಿದ್ದು 12 ವರ್ಷದ ಬಾಲಕಿ ಮೃತಪಟ್ಟಿರುವ ದುರ್ಘಟನೆ ಶನಿವಾರ ಸಂಭವಿಸಿದೆ. ಮೃತ ಬಾಲಕಿಯನ್ನ ಆಯಿಷಾ ತಂದೆ ಬಡೆಸಾಬ್ ಎಂಡಿ ಕ್ಯಾಂಪ್ನ 23ನೇ ವಾರ್ಡ್ನ ನಿವಾಸಿ ಅಂತ ಗುರುತಿಸಲಾಗಿದೆ. ಸುಮಾರು 10 ವರ್ಷಗಳ ಹಿಂದೆ ಆಯಿಷಾಳ ತಾಯಿ ಮೃತಪಟ್ಟಿದ್ದು ಪೀರಾ ಎಂಬುವರು ಈ ಬಾಲಕಿಯನ್ನ ಸಾಕಿ ಬೆಳೆಸ್ತಾ ಇದ್ರು. ಅದು ಶನಿವಾರ ಮಧ್ಯಾಹ್ನ 3:30 ವೇಳೆಗೆ ಆಯಿಷಾ ತನ್ನ ಸ್ನೇಹಿತರು ಆದ ರಾಜ ಹಾಗೂ ಅಂಬಿಕಾ ಅವರೊಂದಿಗೆ ಕಟ್ಟಿಗೆ ತರಲು ಸರ್ಕಾರಿ ಪಶು ಆಸ್ಪತ್ರೆ ಹಿಂಭಾಗಕ್ಕೆ ತೆರಳಿದ್ಲು. ಈ ವೇಳೆ ಹಳೆಯ ಹಾಳು ಬಾವಿಗೆ ಕಲ್ಲು ಹಾಕುತ್ತಾ ಆಟವಾಡ್ತಾ ಇದ್ಲು. ಅದೇನಾಯ್ತೋ ಗೊತ್ತಿಲ್ಲ, ನಿಯಂತ್ರಣ ತಪ್ಪಿದ ಬಾಲಕಿ ಬಾವಿಗೆ ಬಿದ್ದಿದ್ದಾಳೆ. ಬಾಲಕಿ ಬಾವಿಗೆ ಬಿದ್ದ ವಿಷಯವನ್ನ ಸ್ನೇಹಿತರು ತಿಳಿಸಿದ ಬಳಿಕ ಪೀರಾ ಅವರು ಬಾವಿಯಲ್ಲಿ ಇಳಿದು ಹುಡುಕಿದ್ರೂ ಬಾಲಕಿ ಪತ್ತೆಯಾಗಲಿಲ್ಲ. ನಂತರ ಗಂಗಾವತಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ರಕ್ಷಣಾ ಕಾರ್ಯಾಚರಣೆ ಮಾಡಿ ಹಗ್ಗಕ್ಕೆ ಅಳವಡಿಸಿದ್ದ ಕೊಂಡಿಯ ಸಹಾಯದಿಂದ ಬಾಲಕಿಯ ಮೃತದೇಹವನ್ನ ಹೊರತೆಗೆದಿದ್ದಾರೆ. ಬಾಲಕಿಯನ್ನ ತಕ್ಷಣ ಕಂಪ್ಲಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದರೂ ಕೂಡ ಪರೀಕ್ಷಿಸಿದ ವೈದ್ಯರು ಆಕೆ ಮೃತಪಟ್ಟಿರುವುದಾಗಿ ದೃಢಪಡಿಸಿದ್ದಾರೆ. ಬಾಲಕಿಯ ಸಾವಿನ ಕುರಿತು ಯಾವುದೇ ಅನುಮಾನ ಇಲ್ಲ ಅಂತ ಕುಟುಂಬದವರು ಕೊಟ್ಟ ದೂರಿನ ಮೇರೆಗೆ ಕಂಪ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ನಡೀತಾ ಇದೆ.